ಸಿದ್ಧಾರ್ಥ್ ಅವರು, ಕಾಫಿ ಡೇ ಸಿದ್ಧಾರ್ಥ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಪಾಪ. ಡಿ ಕೆ ಶಿವಕುಮಾರ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅವಾಗ. ಅದಾದಮೇಲೆ ಪರ್ಸ್ನಲಿ ವೀರಪ್ಪನೇ ನಕೀರನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ, ನಾಗಪ್ಪನ ಮರ್ಡರ್ ಆದಾಗ ಇವ್ರು ಇರ್ತಾರಲ್ಲ, ಮತ್ತೆ ಮರ್ಡರ್ ಕೇಸ್ ಇವ್ರ ತಲೆ ಮೇಲೆ ಬರುತ್ತೆ ಅಂತ ಏನು ಮಾಡ್ತಾರೆ, ಕಟ್ಟಾಕಿದ್ದವನ್ನ ಮೆತ್ತಿಗೆ ಬಿಚ್ಚಿಬಿಡ್ತಾರೆ. ಓ, ನಕೀರನ್ನೇ ಕೈ ಬಿಚ್ಚೋದು. ಈ ಸಲ ಹೇಳಿದ್ರು ನಕೀರನ್ ಗೋಪಾಲೇ ಇಲ್ಲ, ಈಗ ಏನು ಮಾಡೋದು, ನೀವು ಏನಾದ್ರು ಮಾಡ್ಬೇಕು. ನಾನು ನನಗೆ ಇನಿಷಿಯೇಟಿವ್ ತೊಗೊಳಕ್ಕಲ್ಲ, ನಿಮ್ಮ ಗೌರ್ಮೆಂಟು ನನ್ನ ಗೌರ್ಮೆಂಟ್ ಏನಾದರೂ ನಮ್ಮ ಗೌರ್ಮೆಂಟ್ ಹೇಳಿದ್ರೆ ನಾನು ಹೋಗ್ತೀನಿ ಬೇಕಾದ್ರೆ ಅಂತ ಹೇಳ್ತಾರೆ. ಅದನ್ನು ನೇರವಾಗಿ ಬಂದು ಚೀಫ್ ಮಿನಿಸ್ಟರ್ ಹತ್ರ ನಾನೇ ಹೋಗೋದು. ಮೇ ಬಿ ಕಾಫಿ ಡೇ ಸಿದ್ಧಾರ್ಥ 1 ಕೋಟಿನ ಒಂದು 20 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದರು. 20 ಕೋಟಿ ಕೊಟ್ರ? ಇವನ್ನ ತಲೆ ತೆಗಿಬೇಕು ಅಂತಿದ್ದು ನಿಜ. ಯಾರನ್ನ? ನಾಗಪ್ಪನ ಸಾಯಿಸ್ಬೇಡ ಇವತ್ತು, ಇವನು ಈ ಥರ ಕೆಲಸ ಮಾಡಿದ್ದಾನೆ, ಇದು ಆಚೆ ಕಡೆ ಗೊತ್ತಾದ್ರೇ ಅವಮಾನ ನಮಗೆ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದು ನಿಜ. ಅಲ್ಲಿ ಮುತ್ತುಲಕ್ಷ್ಮಿನೂ ಭೇಟಿ ಮಾಡ್ತೀನಿ. ಅಲ್ಲೋಗಿ ಹಿಂಗೆ ಮತ್ತೆ ಹೇಳ್ತೀನಿ, ನೀವು ನಿಮ್ಮ ಯಜಮಾನ್ರಿಗೆ ಏನಾದ್ರು ಹೇಳಬೇಕು ಅಂದರೆ ಏನು ಹೇಳೋದು ಅವ್ರಿಗೆ ಗೊತ್ತಿಲ್ವಾ ನಮ್ಮ ಯಜಮಾನ್ರಿಗೆ ಅಂತ ಅವರು ಮುತ್ತುಲಕ್ಷ್ಮಿ. ನಕ್ಕೀರನ್ ಒಳಗಡೆ ಹೋಗಕ್ಕೆ ಮುಂಚೆ ಆ್ಯಕ್ಚುಲಿ ಅವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇರುತ್ತೆ. ನಾನು ಫಸ್ಟ್ ಹೇಳ್ಬಿಟ್ಟೆ, ನಕ್ಕೀರನ್ ಗೋಪಾಲ್ ಕೈಲಿ ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಇಷ್ಟೂ ಜನಕ್ಕೆ ನಡುಮಾರನ ಬಗ್ಗೆ ತಿಳಿಸಿ ಇವರೊಬ್ಬರ ಕೈಲೇ ಆಗೋದು, ನೀವೇನಾದರೂ ಕರ್ಕೊಂಬರೋಕ್ಕೆ ಅಣ್ಣವ್ರು ಬರಬೇಕು ಅಂದರೆ ಇಷ್ಟು ದಿವಸ ಆಯಿತು, ಅಣ್ಣವ್ರು ಬರಬೇಕು ಅಂದರೆ ಅವರೊಬ್ಬರ ಕೈಲಿ ಆಗೋದು, ಬೇಕಾದ್ರೆ ಹೋಗೋದಾರೆ ಹೋಗಿ ಅಂತೇಳಿ ಅವಾಗ ಅವ್ರನ್ನೆಲ್ಲ ಕಳಿಸ್ತಾರೆ. ಒಂಥರ ಕಿಲಾಡಿ, ದುಡ್ಡುಗಳು ತೊಗೊಂಡೋಗ್ತಾರೆ, ಬರ್ತಾರೆ. ಬಟ್ ಅಣ್ಣವ್ರ ಹತ್ರ ಹೋಗ್ತಾರೆ, ನಿಮ್ಮಂಥ ದೇವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳೋದು. ವೀರಪ್ಪನ ಹತ್ರ ಹೋಗೋದು, ಎಂಥ ಪ್ರೈಸ್ ಕ್ಯಾಚ್ ಹಿಡ್ದಿದ್ಯಾ ನೀನು ಅಂತ ಅವ್ನಿಗೆ ಹೇಳೋದು, ಅವ್ನಿಗೆ ಗುಪ್ಸೋದು. ಇಲ್ಲಿ ಬಂದು ದೇವ್ರಂಥವ್ರನ್ನ ಕರ್ಕೊಂಡು ಹೊರಟೋಗಿದ್ದಾನೆ, ನೀವು ಏನಾದರೂ ಮಾಡಿ ಅವ್ನಿಗೆ ಏನು ಕೊಡಬೇಕು ತಲುಪಿಸ್ಬಿಡಿ. ಅವ್ರ ಮಾವ ಅವರೇ CM ಅಲ್ವಾ, ಅವರೇ ಪಾಪ ತುಂಬ ಕೊಟ್ಟಿರೋದು, ತುಂಬ ಒಂದು 50 ಕೋಟಿ ರೂಪಾಯಿವರೆಗೂ ಒಳಗಡೆ ಹೋಯ್ತು ನಿಜ. ಇಲ್ಲಾಂದರೆ ದುಡ್ಡು ಅದಾದ್ಮೇಲೆ ಯಾಕೆ ಮತ್ತೆ ಅಷ್ಟೊಂದು ದುಡ್ಡು ಸಿಕ್ತಲ್ಲ, ಕೆಂಪಯ್ಯನವರು ಸೀಸ್ ಮಾಡಿದ್ರಲ್ಲ ದುಡ್ಡನ್ನ ಒಂದಷ್ಟು. ಅದಾದ್ಮೇಲೆ ಸ್ವಲ್ಪ ತದ್ಮೇಲೆ ಫೋನ್ ಕಟ್ಟಾಗುತ್ತೆ. ನನಗೆ ಹಿಂಗೆ ಅಂತಾರೆ SM ಕೃಷ್ಣ ಅವರು, ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ದಿನಕರನ್ ಬರ್ತಾರೆ ಅವಾಗ, DG ಅವರೇ, DGP ದಿನಕರನ್ ಬರ್ತಾರೆ. ಬಂದು ಅವ್ರಿಗೆ ಈ ಥರ ಸಂಧಾನ ಮಾಡೋದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರೇನಿದ್ರು ಆ್ಯಕ್ಷನ್ ಮಾಡೋಣ ಅಂತಲೇ ಕೂತ್ಬಿಟ್ಟಿರ್ತಾರೆ, ಅವರು ಆ್ಯಕ್ಷನ್ ಮಾಡಬೇಕು ಅಂತ. ಇವಾಗ ಇಲ್ಲೇನಾಗುತ್ತೆ, ನಾನು ಅವಾಗ ಸೈಲೆಂಟ್ ಆಗ್ತೀನಿ. ಅದಾದಮೇಲೆ ಮಾತುಕತೆ ಮಾಡಿಸ್ದೆ. ಅದಾದಮೇಲೆ ಬಂದು ಫಿಲ್ಮ್ ಚೇಂಬರಲ್ಲಿ ಗೋವಿಂದು, KCN ಚಂದ್ರು, ಅಶೋಕ್, ಇಷ್ಟೂ ಜನಕ್ಕೆ ನಡುಮಾರನ ಬಗ್ಗೆ ತಿಳಿಸಿ ಇವರೊಬ್ಬರ ಕೈಲೇ ಆಗೋದು, ನೀವೇನಾದರೂ ಕರ್ಕೊಂಬರೋಕ್ಕೆ ಅಣ್ಣವ್ರು ಬರಬೇಕು ಅಂದರೆ ಇಷ್ಟು ದಿವಸ ಆಯಿತು, ಅಣ್ಣವ್ರು ಬರಬೇಕು ಅಂದರೆ ಅವರೊಬ್ಬರ ಕೈಲೇ ಆಗೋದು, ಬೇಕಾದ್ರೆ ಹೋಗಿ. ಈ ನಕ್ಕೀರನ್ ಗೋಪಾಲ್ ಹೋಗ್ತಾರೆ ಬರ್ತಾರೆ. ಅವರು ಕಿಲಾಡಿ, ಅವರು ಒಂಥರ ಕಿಲಾಡಿ, ದುಡ್ಡುಗಳು ತೊಗೊಂಡೋಗ್ತಾರೆ, ಬರ್ತಾರೆ. ಬಟ್ ಅಣ್ಣವ್ರ ಹತ್ರ ಹೋಗ್ತಾರೆ, ನಿಮ್ಮಂಥ ದೇವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳೋದು. ವೀರಪ್ಪನ ಹತ್ರ ಹೋಗೋದು, ಎಂಥ ಪ್ರೈಸ್ ಕ್ಯಾಚ್ ಹಿಡ್ದಿದ್ಯಾ ನೀನು ಅಂತ ಅವ್ನಿಗೆ ಹೇಳೋದು, ಅವ್ನಿಗೆ ಗುಪ್ಸೋದು. ಇಲ್ಲಿ ಬಂದು ದೇವ್ರಂಥವ್ರನ್ನ ಕರ್ಕೊಂಡು ಹೊರಟೋಗಿದ್ದಾನೆ, ನೀವು ಏನಾದರೂ ಮಾಡಿ ಅವ್ನಿಗೆ ಏನು ಕೊಡಬೇಕು ತಲುಪಿಸ್ಬಿಡಿ ಅಂತ ಹೇಳೋದು, ಬಿಡಿಸ್ಕೊಂಬರ್ತೀನಿ ಅಂತ. 4 ವಿಸಿಟ್ 5 ವಿಸಿಟು ಏನೂ ಆಗಲ್ಲ. ನಾನು ಅವತ್ತೇ ಹೇಳಿದೆ ಫಸ್ಟೇ, ನಕ್ಕೀರನ್ ಗೋಪಾಲ್ ಇಸ್ ಎ ಫ್ಲಾಪ್ ಮೆಷಿನ್ ಅಂತ. ನಾನು ಫಸ್ಟೇ ಹೇಳ್ಬಿಟ್ಟೆ, ನಕ್ಕೀರನ್ ಗೋಪಾಲ್ ಕೈಲಿ ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಮತ್ತೆ ನೀವು ಟ್ರೈ ಮಾಡಿದ್ರಾ? ನಾನೇನು ಪ್ಲ್ಯಾನ್ ಮಾಡಿದೆ, ನಾನು ಕಾಡಿಗೆ ಹೋಗ್ತಿದ್ದೆ ಅಂತಿದ್ದಲ್ಲ, ರಂಗನಾಥ್ನ ಕರ್ಕೊಂಡು ಕಾಡಿಗೆ ಹೋಗಿ ಆಮೇಲೆ ಇದಕ್ಕೆ ಹೋಗ್ತಿದ್ದೆ ನಾನು, ಎಲ್ಲಿಗೆ, ನಡುಮಾರನ ಮನೆಗೆ. ನಡುಮಾರನ ಮನೆಗೆ ಹೋಗಿ ಉಷಾ ಅಂತ ಅವ್ರ ಮಗಳು, ಅವ್ರಿಗೆ ಇದನ್ನ ಹೇಳ್ತಿದ್ದೆ. ಅವರು ಯಾವ ಥರ ಅಂದರೆ, ನಡುಮಾರನ್ ಬಂದು ಸೇಮ್ ನಮ್ಮ ವಾಟಾಳ್ ನಾಗರಾಜ್ ಥರ, ನಾವು ಹೆಂಗೆ ಇಲ್ಲಿ ವಾಟಾಳ್ ನಾಗರಾಜ್ ಅಂತೀವೋ ಅಲ್ಲಿ ನಡುಮಾರನ. ನಾನು ಆಮೇಲೆ ವೀರಪ್ಪನ ಗ್ಯಾಂಗ್ಗಳಿಗೆ, ವೀರಪ್ಪನ ಜೊತೆಯಲ್ಲಿದ್ದವ್ರಿಗೆ ನಡುಮಾರನ್ ಅಂದರೆ ಪ್ರೀತಿ. ಯಾಕೆ ಅಂದರೆ ನಡುಮಾರನ್ LTT ಪ್ರಭಾಕರನ್ಗೆ ತುಂಬ ಹತ್ತಿರ. ಅವು ಆ ಲಿಂಕ್ ಇಟ್ಕೊಂಡು ನಾನು ಅಲ್ಲೋಗ್ತಿದ್ದೆ. ಅಲ್ಲೋಗಿ ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ಅವ್ರನ್ನ ಮನೆ ಹೊಲ್ಸೋಕ್ಕೆ 2-3 ಸಲ ಪ್ರಯತ್ನ ಪಟ್ಟೆ. ಅವರು ನೋಡೋಣ ನಕ್ಕೀರನ್ ಹೋಗಿದ್ದಾನಲ್ವಾ, ಕರ್ಕೊಂಬಂದ್ಬಿಟ್ರೆ ನಾನೇ ಯಾಕೆ ಅಂತಾನೇ ಇದ್ರು. 2 ಸಲ ಹಂಗೆ ಆಯಿತು. ಒಬ್ಬರೇ ಹೋಗಿದ್ರ ನಿಮ್ಮ ಜೊತೆ? ನಾನು ರಂಗನಾಥ್ಗೆ ಅವ್ರ ಪರಿಚಯ ಇದ್ದಿದ್ದು. ಯಾಕಂದರೆ ಅವರೆಲ್ಲ ರಾಜೀವ್ ಗಾಂಧಿ ಕೇಸಲ್ಲಿ ಇದ್ದಾಗ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಡುಮರಯ್ಯ. ಅದಕ್ಕೆ ಆ ಥರದಲ್ಲೇ ನಾನು ಹೋಗಿದ್ದು. ಅದಾದ ಮೇಲೆ ಏನಾಗುತ್ತೆ, 5ನೇ ವಿಸಿಟ್ಗೆ 61ನೇ ದಿನಕ್ಕೆ ಇವರು
ಯಾರು ನಮ್ಮ ನಾಗಪ್ಪ ಮಾರಡಿಗೆ ಓಡ್ ಬಂದ್ಬಿಡ್ತಾರಲ್ಲ ಅಲ್ಲಿಂದ. ಅದು ನೀವು ಕಲ್ಪನೆನೇ ಮಾಡ್ಕೊಂಡಿರಲ್ಲ ಅಲ್ವಾ? ಪೊಲೀಸ್ ಅವರಾಗ್ಲಿ ಯಾರಿಗೂ ಗೊತ್ತಿಲ್ಲ ಅವತ್ತೇನು ನಡೀತು ಅಂತ. ಅದನ್ನು ಆದಮೇಲೆ ನನಗೆ ಲೇಟೆಸ್ಟಾಗಿ ಫುಲ್ ಇನ್ಫಾರ್ಮೇಷನ್ ಗೊತ್ತಾಯಿತು ಒಳಗಡೆ ಅವತ್ತೇನು ನಡೀತು ಎಕ್ಸಾಕ್ಟಾಗಿ ಅಂತ. ಆಮೇಲೆ ನೀವು ನಾಗೇಶ್ನ ಭೇಟಿ ಮಾಡಿದ್ರಿ, ನಿಮ್ಗೊಂದು ಕಲರ್ ಗೊತ್ತಿರುತ್ತೆ. ಅದು ಎಲ್ಲ ನಡೆದೋಯ್ತು. ನಡೆದಾದ್ಮೇಲೆ ನಾವೊಂದು ಆ್ಯಂಗಲ್ ಇಂದ ನೋಡಿರ್ತೀವಿ ಸರ್, ಆಸ್ ಎ ಡೈರೆಕ್ಟರ್ ಆಗಿ ನೀವು ಯಾವ ಆ್ಯಂಗಲ್ ಇಂದ ನೋಡಿದ್ರಿ? ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬಂತು? ನನಗೆ ನಾಗಪ್ಪ ಮಾರಡಿಗಿನ ಅವರು ಹೊಡೆದು ಕಟ್ ಹಾಕ್ಬಿಡ್ತಾರೆ. ಫಸ್ಟು ನಾಗಪ್ಪ ಅವ್ರಿಗೆ ಹೊಡೆಯೋದಂತೂ ನಿಜ. ಅವಾಗ ಹಿಡಿದ್ಬಿಡ್ತಾರೆ ನಾಗಪ್ಪನ, ಯಾರನ್ನ ಅಲ್ಲೇ. ಅವತ್ತು ದಿನ ಅಣ್ಣವರು ಇರ್ತಾರೆ, ನಾಗೇಶ್ ಇರ್ತಾರೆ, ಮತ್ತು ಗೋವಿಂದಣ್ಣವರು ಇರ್ತಾರೆ. ಅವತ್ತು ಇವ್ರನ್ನ ಹೊಡೆದು ಕಟ್ಟಾಕ್ದಾಗ ಇವನ್ನ ತಲೆ ತೆಗಿಬೇಕು ಅಂತಿದ್ದು ನಿಜ. ಯಾರನ್ನ ನಾಗಪ್ಪನ ಸಾಯಿಸ್ಬಿಡೋಣ ಇವತ್ತು, ಇವನು ಈ ಥರ ಕೆಲಸ ಮಾಡಿದ್ದಾನೆ, ಇದು ಆಚೆ ಕಡೆ ಗೊತ್ತಾದ್ರೇ ಅವಮಾನ ನಮಗೆ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದು ನಿಜ. ಈ ಬುದ್ಧಿವಂತ ನಕ್ಕೀರನ್ ಏನು ಮಾಡ್ತಾನೆ, ನಕ್ಕೀರನ್ ಒಳಗಡೆ ಹೋಗಕ್ಕೆ ಮುಂಚೆ ಆ್ಯಕ್ಚುಲಿ ಅವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇರುತ್ತೆ. ನಕ್ಕೀರನ್ ಮೇಲೆ? ಹೌದು. ಆ ಮರ್ಡರ್ ಕೇಸ್ನ ಬುದ್ಧಿವಂತಿಕೆಯಿಂದ ನಾನು ನೀವು ಮರ್ಡರ್ ಕೇಸ್ ನನ್ನ ಮೇಲೆ ತೆಗೆದ್ರೇ ನಾನು ಒಳಗಡೆ ಹೋಗೋದು ಅಂತ ಆಯಪ್ಪ. ನಕ್ಕೀರನ್ನ ಕಂದವೇಲು ಅಂತ ಒಂದು ಮರ್ಡರ್. ಇವನು ಪೇಪರ್ನಲ್ಲೇ ಬಂದಿರುತ್ತೆ. ಅದು ಬೇಕಾದ್ರೆ ತೋರಿಸ್ತೀನಿ, ಆ ಮ್ಯಾಗ್ಝೈನು ಫೋಟೋಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಆ ಮ್ಯಾಗ್ಝೈನಲ್ಲೇ ಬಂದ್ಬಿಡುತ್ತದು ನಕ್ಕೀರನ್ ಗೋಪಾಲ್ದು ಎಲ್ಲ. ಅದಕ್ಕೆ ಅವನ ಮೇಲೆ ಮರ್ಡರ್, ಯಾಕಂದರೆ ಲೈವ್ ಫೋಟೋಗ್ರಾಫ್ಸ್ ಮಾಡಿಬಿಟ್ಟಿರ್ತಾರೆ. ಇವರೇ ಪಬ್ಲಿಷ್ ಮಾಡಿರೋದ್ರಿಂದ ಇವ್ರ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಈ ಅಣ್ಣೋರು ಬಿಡುಗಡೆಗೆ ಒಳಗಡೆ ಹೋಗ್ಬೇಕಾದ್ರೆ ಈ ಕೇಸ್ನೆಲ್ಲ ಅವರು ಡಿಲೀಟ್ ಮಾಡಿಸ್ಬಿಡ್ತಾರೆ. ಇದನ್ನೆಲ್ಲ ತೆಗೀರಿ, ಅವಾಗ ನಾನು ಹೋಗ್ತೀನಿ ಸಂಧಾನಕ್ಕೆ ಅಂತ. ಇಲ್ಲಾಂದರೆ ನೀವಿದು ಈ ನಾಗಪ್ಪನ ಮರ್ಡರ್ ಆದಾಗ ಇವ್ರು ಇರ್ತಾರಲ್ಲ, ಮತ್ತೆ ಮರ್ಡರ್ ಕೇಸ್ ಇವ್ರ ತಲೆ ಮೇಲೆ ಬರುತ್ತೆ ಅಂತ ಏನು ಮಾಡ್ತಾರೆ, ಕಟ್ಟಾಕಿದ್ದವನ್ನ ಮೆತ್ತಿಗೆ ಬಿಚ್ಚಿಬಿಡ್ತಾರೆ. ನಕ್ಕೀರನ್ನೇ ಕೈ ಬಿಚ್ಚೋದು. ಬಿಚ್ಚಿಬಿಟ್ಟು ಇವನು ಹೇಳ್ಬಿಡ್ತಾರೆ, ಇಂಥ ರೂಟಲ್ಲಿ ಓಡ್ಬಿಡು ನೀನು ಅಂತ. ಭವಾನಿ ಸಾಗರ್ದು ಲೈಟ್ ಕಾಣ್ತಿರುತ್ತೆ, ಆ ಲೈಟ್ನ ಗುರ್ತಿಟ್ಕೊಂಡು ನೀನು ಓಡ್ಬಿಡು ಅಂತ ಹೇಳ್ತಾರೆ. ಅವನು ಆ ರೂಟಲ್ಲಿ ಅವರು ಇಲ್ಲ ಕಟ್ಟಾಕ್ಬಿಟ್ಟು ಬೇರೆ ಕಡೆ ಅವನಿಗೆ ತಲೆಗೆ ಇದು ಕಟ್ತಾ ಇರ್ತಾರೆ. ಅದಾದಮೇಲೆ ವೀರಪ್ಪನೇ ನಕ್ಕೀರನ್ನ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅವ್ರನ್ನೇ ಇಟ್ಕೋಬೇಕು ಅಂತ. ಅದೆಲ್ಲ ಮಾತುಕತೆ ಆಗಿ 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 ಲಾಸ್ಟ್ಗೆ ನಡುಮನ್ನಯ್ಯ ಬೇಡ, ಅವರು ತಮಿಳು ರೈಟ್ರು, ಅವನೊಬ್ಬರೇ ಇರೋದು, ಆಮೇಲೆ ಈ ಥರ ಆದರೆ ತುಂಬ ಬೇರೆ ಥರ ಆಗ್ಬಿಡುತ್ತೆ, ಬಿಟ್ಬಿಡೋಣ ಅಂತೇಳಿ ಲಾಸ್ಟು. ಅದಾದಮೇಲೆ ನಕ್ಕೀರನ್ ಗೋಪಾಲ್ ಹೋಗಲೇ ಇಲ್ವಲ್ಲ ಕಾಡೊಳಗೆ, ಅಣ್ಣವ್ರನ್ನ ಬಿಡುಗಡೆನೇ ಆಗಲಿಲ್ವಲ್ಲ. ಹೆಂಗಾಯ್ತು ಮತ್ತೆ? ನಕ್ಕೀರನ್ ಗೋಪಾಲು ಅಣ್ಣವ್ರನ್ನ ಕರ್ಕೊಂಡು ಬರಲೇ ಇಲ್ವಲ್ಲ. 61ನೇ ದಿನಕ್ಕೆ ಯಾವಾಗ ಇವ್ರು ಆಚೆ ಬಂದರು, ಯಾರು ನಾಗಪ್ಪ ಮಾರಡಿಗೆ, ಅದಾದಮೇಲೆ ನಕ್ಕೀರನ್ ಪಾತ್ರನೇ ಇಲ್ವಲ್ಲ ಅಲ್ಲಿ. ಅಂದರೆ ವೀರಪ್ಪನ್ಗೆ ಡೌಟ್ ಬಂತು ಅಂತ ಆಗೋಯ್ತಲ್ಲಿ. ನಕ್ಕೀರನ್ ಗೋಪಾಲ್ಗೂ ವೀರಪ್ಪನ್ಗೂ ಕ್ಲಾಶ್ ಆಗೋಯ್ತಲ್ಲಿ. ಅಷ್ಟೊತ್ತಿಗೆ ಆಲ್ರೆಡಿ ದುಡ್ಡು ಎಲ್ಲ ಕಂತೆ ಎಲ್ಲ ಹೋಗಿತ್ತಲ್ಲ. ಹೇಗೆ ಹೋಗ್ತಾ ಇದ್ದೆ ಸರ್? ಹೇಗೆ ದುಡ್ಡು ಮಾಡಿ ನಮ್ಮ ಸಂಗ್ರಾಮ್ ಸಿಂಗ್ಗೆ ತೊಗೊಂಡೋದ್ರು, ಒಂದಷ್ಟು ತೊಗೊಂಡೋಗಿ ಕೊಟ್ಟಿದ್ದಾರೆ. ಯಾರು ಅವಾಗ ನೋಡಿ ನನಗೆ ಗೊತ್ತಿರೋದು ಸಿದ್ಧಾರ್ಥವ್ರು, ಕಾಫಿ ಡೇ ಸಿದ್ಧಾರ್ಥ ಅವ್ರು ದುಡ್ಡು ಕೊಟ್ಟಿದ್ದಾರೆ ಪಾಪ. DK ಶಿವಕುಮಾರ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅವಾಗ. ಅದಾದಮೇಲೆ ಪರ್ಸ್ನಲಿ ಎಲ್ಲರೂ ಪರ್ಸ್ನಲ್ ಕಾಂಟ್ರಿಬ್ಯೂಷನ್ ಇದೆ, ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ಕಾಫಿ ಡೇ ಸಿದ್ಧಾರ್ಥ ಒಂದು ಕೋಟಿನ ಒಂದು 20 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. 20 ಕೋಟಿ ಕೊಟ್ರ ಅವರು? ನಿಜ ಹೇಳಬೇಕು ಅಂದರೆ ದುಡ್ಡು ಅವತ್ತು ಅಣ್ಣವ್ರ ಬಿಡುಗಡೆಗೆ ದಾನ ಜಾಸ್ತಿ ಮಾಡಿರೋದು ಅಂದರೆ ಅವರೇ. ಅವ್ರ ಮಾವ ಅವರೇ CM ಅಲ್ವಾ, ಅವರೇ ಪಾಪ ತುಂಬ ಕೊಟ್ಟಿರೋದು. ತುಂಬ ಒಂದು 50 ಕೋಟಿ ರೂಪಾಯಿವರೆಗೂ ಒಳಗಡೆ ಹೋಯ್ತು ನಿಜ. ಇಲ್ಲಾಂದರೆ ದುಡ್ಡು ಅದಾದ್ಮೇಲೆ ಯಾಕೆ ಮತ್ತೆ ಅಷ್ಟೊಂದು ದುಡ್ಡು ಸಿಕ್ತಲ್ಲ. ಕೆಂಪಯ್ಯನವರು ಸೀಸ್ ಮಾಡೋದಲ್ಲ ದುಡ್ಡನ್ನ ಒಂದಷ್ಟು. ಎಲ್ಲಿ ಸೀಸ್ ಮಾಡಿದ್ರು ಅದು ಬೇರೆ ಕತೆ. ಆಮೇಲೆ ಹೇಳಿ. ಕೆಂಪಯ್ಯನವರು ಸೀಸ್ ಮಾಡಿದ್ದು 2001 ಅದು ಬೇರೆ ಕತೆ. ಇವರೆಲ್ಲ ಏನು ಮಾಡ್ತಾರೆ, ದುಡ್ಡೆಲ್ಲ ಇಲ್ಲಿಂದ ತಗೊಂಡೋಗಿ ನಕ್ಕೀರನ್ಗೆ ಡೈರೆಕ್ಟ್ ಆಗಿ ಕೊಟ್ಟರೆ ಅವರೊಬ್ಬರೇ ಒಳಗಡೆ ಹೋಗ್ತಾ ಇದ್ದ. ಅವ್ರ ಜೊತೆ ಯಾವುದೇ ಪೊಲೀಸ್ ಆಫೀಸರ್ ಟ್ರೈ ಮಾಡ್ಬೋದಿತ್ತಲ್ಲ? ಯಾರು ಹೋಗ್ತಿರ್ಲಿಲ್ಲ, ಯಾರ ಕೈಲಿ ಹೋಗ್ತಾ ಎಲ್ರಿಗೂ ಭಯನೇ, ಅಣ್ಣವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ. ಆಮೇಲೆ ಅವರು ಎಲ್ಲ ವೆಲ್ ಪ್ಲ್ಯಾಂಡ್. ಅದು ನೀವು ಹೋಗ್ತಾರೆ ಅಂದಾಗ ಇವ್ರು ಹೋಗಿ ಒಂದು ಜಾಗದಲ್ಲಿ ಇರ್ತಾರೆ, ಅಲ್ಲಿಂದ ಫುಲ್ ವಾಚರ್ಸು ಹೋಗಿದ್ದ ದಿನ ಬಿಟ್ಟು ಮತ್ತೆ ಒಂದು 6-7 ದಿನ ಅಲ್ಲೇ ಎಲ್ಲ ಸುತ್ತಾ ಇರ್ತಾರೆ, ಮತ್ತೆ ಒಂದು ದಿನ ಒಳಗಡೆ ಹೋಗ್ತಾರೆ. ಕರೆಕ್ಟಾಗಿ ನೀವು ನೋಡಿ, ಒಂದು ವಾರ ಆಗುತ್ತೆ ಅವ್ರು ಹೋಗ್ಬಿಟ್ಟು ಬರೋಕ್ಕೆ. 10 ದಿನ ಟ್ರಿಪ್ಪು. 61 ದಿನದಲ್ಲಿ 10 ದಿನಕ್ಕೆ ಅವ್ರು ಹೋಗ್ತಾಯಿದ್ದು ಒಂದು ಟ್ರಿಪ್ಪು.
ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ಲರ ಮುಂದೆನೂ ಎಲ್ಲ ಸುಗಮವಾಗ್ತಿದೆ ಅಂತಾರೆ. ಆಮೇಲೆ ಅವ್ರದ್ದೆಲ್ಲ ಬೇಡಿಕೆಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಇಡ್ತಾರೆ, ಇಲ್ಲಿಂದ ಅಲ್ಲಿಗೆ ತಲುಪಿಸಿ ಅದು ಹೋಗ್ತಾ ಇದ್ದಾಗ ಒಂದು ಹೋಗುತ್ತೆ ಒಂದು ಬ್ಯಾಚು. ಈ ಥರ ಒಂದು 5 ಟ್ರಿಪ್ ಹೊಡಿತಾರೆ ನೋಡಿಬೇಕಾದ್ರೆ ನೀವು. ಇವಾಗ ಕರೆಕ್ಟಾಗಿ ಎಲ್ಲ ತೆಗೀರಿ, 5 ಟ್ರಿಪ್ ಹೋಗಿರ್ತಾರೆ. 5 ಟ್ರಿಪ್ಪು ಅಣ್ಣವ್ರು ಬರೋಲ್ಲ, ಏನೇನು ಬೇಕೋ ಮೆಟೀರಿಯಲ್ಸ್ ಒಳಗಡೆ ಕಳಿಸ್ತಾರೆ ಅಷ್ಟೇ. ಎಲ್ಲ ಅವ್ನಿಗೆ ಏನೇನು ಬೇಕೋ ಅವ್ನಿಗೆ ಹೆಲ್ಪ್ಫುಲ್ಲಾಗೇ ಮಾಡ್ತಾರೆ ಎಲ್ಲ. ಅಣ್ಣವ್ರು ಬಿಡುಗಡೆ ಆಗೋಕ್ಕೋಸ್ಕರ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವತ್ತು ಸ್ಟ್ಯಾಂಡ್ ಸ್ಟಿಲ್ ಆಗೋಗಿತ್ತು ಗೌರ್ಮೆಂಟು. ಇವತ್ತು ಜನ್ರೇಷನ್ಗೆ ಗೊತ್ತಿಲ್ಲ ಏನೂ. ಎರಡೂ ಗೌರ್ಮೆಂಟು, ಅದರಲ್ಲಂತೂ ಎಸ್ಪೆಷಲಿ ಕರ್ನಾಟಕ ಅಂತೂ ಮೂಮೆಂಟೇ ಇರಲಿಲ್ಲ ನಮಗೆ. ನನಗೆ ಸ್ತಬ್ಧವಾಗಿ ನಿಂತುಬಿಟ್ಟಿತ್ತು. ನೀವು SM ಕೃಷ್ಣ ಅವ್ರ ಮಕ್ಕ ನೋಡೋಕ್ಕಾಗ್ತಿರಲಿಲ್ಲ ಪಾಪ. ಹೆಂಗೆ ವೀಕಾಗಿ ಅಷ್ಟು ಮುದ್ದಾಗಿದ್ದವರು SM ಕೃಷ್ಣ ಅಷ್ಟು ಚೆನ್ನಾಗಿ ವರ್ಚಸ್ಸು ಅಷ್ಟು ಇದು ವೀಕ್ ಆಗಿಬಿಡ್ತಾರೆ, ಅಷ್ಟು ನೊಂದು ಬಿಡ್ತಾರೆ. ಎಷ್ಟು ತೊಂದರೆ ಅವಾಗ, ಏನು ಮಾಡಿದ್ರು ಆಗ್ತಾಯಿಲ್ಲ, ಎಷ್ಟು ಪ್ರಯತ್ನಗಳು ಪಟ್ಟರು. 61 ದಿನ ಆದಮೇಲೆ ಇದು ಕಟ್ಟಾಗುತ್ತೆ. ಮತ್ತೆ ನಾನು 67ನೇ ದಿನಕ್ಕೆ ಇದಕ್ಕೆ ಹೋಗ್ತೀನಿ, ಎಲ್ಲಿಗೆ? ಮಧುರೈಗೆ. ಯಾಕೆ? ನಡುಮಾರನವ್ರದ್ದು ಮಾನಾಡು ಮೀಟಿಂಗ್ ನಡೆಯುತ್ತೆ. ಯಾವುದು ಅವ್ರದ್ದೊಂದು ತಮಿಳ್ದು ಗ್ರೂಪ್ದು ಒಂದು. ಅಲ್ಲಿಗೆ ಮುತ್ತುಲಕ್ಷ್ಮಿನೂ ಬರ್ತಾರೆ. ಅಲ್ಲಿ ಮುತ್ತುಲಕ್ಷ್ಮಿನೂ ಭೇಟಿ ಮಾಡ್ತೀನಿ. ಅಲ್ಲೋಗಿ ಹಿಂಗೆ ಮತ್ತೆ ಹೇಳ್ತೀನಿ, ನೀವು ನಿಮ್ಮ ಯಜಮಾನ್ರಿಗೆ ಏನಾದ್ರು ಹೇಳಬೇಕು ಅಂದರೆ ಏನು ಹೇಳೋದು ಅವ್ರಿಗೆ ಗೊತ್ತಿಲ್ವಾ ನಮ್ಮ ಯಜಮಾನ್ರಿಗೆ ಅಂತ ಅವರು ಮುತ್ತುಲಕ್ಷ್ಮಿ ಆ ಥರ ಆಟೋನೇ ಅವ್ರದ್ದು. ಯಾವತ್ತೂ ಅವ್ರು ಕಮ್ಮಿ ಮಾಡೇ ಇಲ್ಲ. ಅದಾದ್ಮೇಲೆ ಅವ್ರು ಕೇಳಿದ್ಮೇಲೆ ನಡುಮಾರನ ಹೆಂಗೆ ರಿಕ್ವೆಸ್ಟ್ ಮಾಡಿ ಅಲ್ಲ ಮುತ್ತುಲಕ್ಷ್ಮಿ ಅಲ್ಲಿ ಪ್ರೆಸ್ ಮೀಟಿಗೆ ಏನಕ್ಕೆ ಆ ಪ್ರೋಗ್ರಾಮ್? ಮಾನಾಡಂದ್ರೆ ಒಂದು ಸಮಾವೇಶದಲ್ಲಿ ಒಂದು 1000 ಜನ ಇರ್ತಾರೆ ಅಂದ್ಕೊಳ್ಳಿ. ಆ ಸಮಾವೇಶದಲ್ಲಿ ಅವರು ಒಬ್ಬರು, ಅವರೇನು ಮುಂದೆ ಕೊಂಡಿಸಿರಲಿಲ್ಲ ಅವ್ರನ್ನ. ನಾನು ಫೋಟೋ ಹೊಡೆದಿದ್ದೆ ಅವ್ರು ಮುತ್ತುಲಕ್ಷ್ಮಿ ಜೊತೆಲಿ. 20ನೇ ರೋಲ್ ಹಿಂದ್ಗಡೆ ಜನಗಳು ಕೂತ್ಕೊಳ್ತಾರೆ, ಆ ರೋಲಲ್ಲಿ ಒಂದು ಕಾರ್ನಲ್ಲಿ ಕೂತಿದ್ರು. ಅಲ್ಲೇ ನಾನು ಮಾತಾಡ್ಸ್ಕೊಂಡು ಕೂತ್ಕೊಂಡು ಅವ್ರ ಜೊತೆ ಫೋಟೋ ಹೊಡ್ಕೊಂಡು ಬಂದಿದ್ದೆ. ಅಂದ್ರೆ ಮುತ್ತುಲಕ್ಷ್ಮಿ ವೀರಪ್ಪ ಈಗ ಹುಡುಕ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡಿದ್ದಾರೆ. ಅಷ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ರಾ? ಅವ್ರುಗಳೆಲ್ಲ ಓಡಾಡ್ತಾ ಇದ್ರು. ಅವ್ರನ್ನ ಮುಟ್ಟಕ್ಕಾಗಲ್ಲಲ್ಲಮ್ಮ. ಯಾರು ಮುಟ್ಟಕ್ಕೆ ಸಾಧ್ಯ ಇತ್ತು? ಯಾರು ಮುಟ್ತಾರಲ್ಲ ಅವ್ರನ್ನೆಲ್ಲ? ರಾಜ್ಕುಮಾರ್ ಆಲ್ರೆಡಿ ಅವ್ರು ಬಂದಿಲ್ಲಿದ್ದಾರಲ್ಲ. ನಾವು ಗೌರ್ಮೆಂಟ್ ಅವ್ರು ಒಬ್ಬ ಪೊಲೀಸರು ತಮಿಳ್ನಾಡು ಬಾರ್ಡರ್ ದಾಟಬಾರ್ದು ಅಂತ ತಾನು ಇದ್ದಿದ್ದು. ನಾವು ಯಾರು ಪೊಲೀಸರನ್ನ ಆಮ್ಸ್ನ ಬಿಸಾಕ್ಬಿಟ್ಟಿದ್ರು. ಪೊಲೀಸ್ ಆ್ಯಕ್ಷನ್ ಅನ್ನೋದೇ ಇಲ್ಲ. ಪೊಲೀಸ್ ಡ್ರೆಸ್ಗಳೆಲ್ಲ ಬಿಟ್ಬಿಟ್ಟು ಮಫ್ತಿಲಿದ್ರು ಅವರೆಲ್ಲ. ಆ ಥರ ಆಗೋಗಿತ್ತು. ನಮ್ಮ ಕೈ ಕಟ್ಟಾಕ್ದಂಗೆ ಆಗೋಗಿತ್ತು. ಆವಾಗ ಅವರು ತಮಿಳ್ನಾಡಲ್ಲಿ ರಾಜಾರೋಷವಾಗಿ ಓಡಾಡೋರು ಎಲ್ಲರನ್ನು. ನಾನು ಹೋಗಿ ಭೇಟಿ ಮಾಡಿದಾಗ ಆವಾಗ ನಡುಮಾರನಯ್ಯ ಹೇಳ್ತಾರೆ. ಆ ಫೋಟೋನು ತೋರಿಸ್ತೀನಿ. ನಡುಮಾರನ ಜೊತೆಗೆ ನಾನು ಹೋಗಿದ್ದು 2000ಅಲ್ಲಿ. ಆವಾಗ ನಡುಮಾರನ್ ನನಗೊಂದು ಮಾತು ಹೇಳ್ತಾರೆ. ನಡುಮಾರನ್ನು ಅವಾಗ ಒಂದು ಮಾತು ನನಗೆ ಹೇಳ್ತಾರೆ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಾನು ಹೋಗೋಕ್ಕೆ ಇಷ್ಟಪಡಲ್ಲ. ನಾನು ಹೇಳ್ತೀನಿ ಅವಾಗ, ಅಣ್ಣ ಇದು ಫ್ಲಾಪ್ ಆಗೋಗಿದೆ. ಯಾರ್ದು? ನಕ್ಕೀರನ್ ಗೋಪಾಲ್ದು. ನೀನು ದಾರಿ ಇಲ್ಲ, ನೀವೇ ಏನಾದರೂ ಡಿಸೈಡ್ ಮಾಡಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ, ನಾನೇನು ಮಾಡೋಕ್ಕೆ ಬರಲ್ಲ. ಫಸ್ಟ್ ನಕ್ಕೀರನ್ ಗೋಪಾಲ್ ಬರ್ತಾ ಇದ್ದಾನೆ ಅಂತ ಅವ್ರು ನನ್ನ ಹತ್ರ ಹೇಳೋರಲ್ಲ. ಈ ಸಲ ಹೇಳಿದ್ರು ನಕ್ಕೀರನ್ ಗೋಪಾಲೇ ಇಲ್ಲ, ಈಗ ಏನು ಮಾಡೋದು, ನೀವೇನಾದ್ರು ಮಾಡಬೇಕು. ನಾನು ನನಗೆ ಇನಿಷಿಯೇಟಿವ್ ತೊಗೊಳಕ್ಕಲ್ಲ. ನಿಮ್ಮ ಗೌರ್ಮೆಂಟು ನನ್ನ ಗೌರ್ಮೆಂಟ್ ಏನಾದರೂ ನಮ್ಮ ಗೌರ್ಮೆಂಟ್ ಹೇಳಿದ್ರೆ ನಾನು ಹೋಗ್ತೀನಿ ಬೇಕಾದ್ರೆ ಅಂತ ಹೇಳ್ತಾರೆ. ಅದನ್ನು ನೇರವಾಗಿ ಬಂದು ಚೀಫ್ ಮಿನಿಸ್ಟರ್ ಹತ್ರ ನಾನೇ ಹೋಗೋದು. ನಾನು ಡೈರೆಕ್ಟ್ ಅಲ್ಲ. ಇವತ್ತು ಮೋಹನ್ ಕೊಂಡಜ್ಜಿ ಅಂತ ಇದ್ದಾರೆ. ಮೋಹನ್ ಕೊಂಡಜ್ಜಿನ ಬೇಕಾದ್ರೆ ಇಂಟರ್ವ್ಯೂ ಮಾಡ್ಬೋದು ನೀವು. ಅವರು ಇದ್ದಾರೆ, MLCನೂ ಆಗಿದ್ದರು, ಕಾಂಗ್ರೆಸ್ ಲೀಡರು. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ CM ಹತ್ರ. ಕರ್ಕೊಂಡೋಗಿ ಅವ್ರ ಹತ್ರ ಹೇಳ್ತೀನಿ, ಹಿಂಗೆ ನಡುಮಾರನಯ್ಯ ಇಸ್ ದ ಬೆಸ್ಟ್ ಪರ್ಸನ್ನು. ಅಲ್ಲಿ ನಮ್ಮ ಹೋಟೆಲ್ ನಾಗರಾಜ್ ಇದ್ದಂಗೆ ಅವ್ರು ಆಲ್ರೆಡಿ ಅವ್ರಿಗೂ ಗೊತ್ತು, MP ಆಗಿರ್ತಾರೆ. ಯಾರು? ನಡುಮಾರನ್ ex-MP ಅವರು. SM ಕೃಷ್ಣ ಅವ್ರಿಗೂ ಪರಿಚಯ ಇತ್ತು. ಹೌದು MP ಆಗಿದ್ದು. ಹೌದು, ಇವರೇ ಇರೋದು. ಯಾರ ಮಾತಾದರೂ ವೀರಪ್ಪನ ಕೇಳ್ತಾನೆ ಅಂದರೆ ಇವ್ರ ಮಾತು ಬಿಟ್ಟರೆ ಇನ್ಯಾರ ಮಾತು ಕೇಳಲ್ಲ. ಒಳಗಡೆ ಇರೋರು ಇವ್ರ ಮಾತು ಮಾತ್ರ ಕೇಳ್ತಾರೆ, ಇನ್ಯಾರ ಮಾತು ಕೇಳಲ್ಲ ಅಂದಾಗ ಸರಿ ಅಂತ ಹೇಳಿದ್ರೆ ಫೋನ್ ಹಚ್ಕೊಡ್ತೀನಿ. ಫೋನ್ ಮಾತಾಡಿಸ್ತೀವಿ. ಅದಾದಮೇಲೆ ಸ್ವಲ್ಪ ತಾದ್ಮೇಲೆ ಫೋನ್ ಕಟ್ಟಾಗುತ್ತೆ. ನನಗೆ ಹಿಂಗೆ ಅಂತಾರೆ SM ಕೃಷ್ಣ ಅವರು. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ದಿನಕರನ್ ಬರ್ತಾರೆ ಅವಾಗ, DG ಅವರೇ, DGP ದಿನಕರನ್ ಬರ್ತಾರೆ. ಬಂದು ಅವ್ರಿಗೆ ಈ ಥರ ಸಂಧಾನ ಮಾಡೋದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರೇನಿದ್ರು ಆ್ಯಕ್ಷನ್ ಮಾಡೋಣ ಅಂತಲೇ ಕೂತ್ಬಿಟ್ಟಿರ್ತಾರೆ. ಅವರು ಆ್ಯಕ್ಷನ್ ಮಾಡಬೇಕು ಅಂತ. ಇವಾಗ ಇಲ್ಲೇನಾಗುತ್ತೆ, ನಾನು ಅವಾಗ ಸೈಲೆಂಟ್ ಆಗ್ತೀನಿ. ಅದಾದಮೇಲೆ ಮಾತುಕತೆ ಮಾಡಿಸ್ದೆ. ಅದಾದಮೇಲೆ ಬಂದು ಫಿಲ್ಮ್ ಚೇಂಬರಲ್ಲಿ ಗೋವಿಂದು, KCN ಚಂದ್ರು, ಅಶೋಕ್
ಇಷ್ಟೂ ಜನಕ್ಕೆ ನಡುಮಾರನ ಬಗ್ಗೆ ತಿಳಿಸಿ ಇವರೊಬ್ಬರ ಕೈಲೇ ಆಗೋದು. ನೀವೇನಾದರೂ ಕರ್ಕೊಂಬರೋಕ್ಕೆ ಅಣ್ಣವ್ರು ಬರಬೇಕು ಅಂದರೆ ಇಷ್ಟು ದಿವಸ ಆಯಿತು, ಅಣ್ಣವ್ರು ಬರಬೇಕು ಅಂದರೆ ಅವರೊಬ್ಬರ ಕೈಲೇ ಆಗೋದು, ಬೇಕಾದ್ರೆ ಹೋಗೋದಾರೆ ಹೋಗಿ ಅಂತೇಳಿ ಅವಾಗ ಅವ್ರನ್ನೆಲ್ಲ ಕಳಿಸ್ತೀವ. ಈ ಕಡೆ ಕಳಿಸ್ತೀವಿ. ಅವಾಗ ಶಿವಣ್ಣ ರಾಘಣ್ಣ ಎಲ್ಲ ಅವ್ರ ಮನೆಗೆ ಹೋಗ್ತಾರೆ. ಯಾರ ಮನೆಗೆ? ನಡುಮಾರನ ಮನೆಗೆ. ಇದಕ್ಕೆ ನಡುಮಾರನ್ ಬರೋಕ್ಕೆ ಕಾರಣ ನಾನು ರಂಗನಾಥೆ, ನಿಜ ಹೇಳಬೇಕು. ನಡುಮಾರನ್ ಪಿಕ್ಚರಲ್ಲೇ ಇರಲ್ಲ, ನಾವೇ ಅದಕ್ಕೆ ಬುನಾದಿ ಹಾಕ್ಕೊಡ್ತೀವಿ. ಅದಾದಮೇಲೆ ಲಾಸ್ಟ್ ದಿನ ಅವರು ಎಂಥ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಎಲ್ಲ ತಮಿಳವರು ಅಣ್ಣವ್ರನ್ನ ಬಿಡಿಸೋ ಥರ ಪ್ಲ್ಯಾನ್ ಮಾಡಿಬಿಡ್ತಾರೆ. ಇಲ್ಲಿ ಲಾರಿ ಡ್ರೈವರ್ ಅಸೋಸಿಯೇಷನ್ ಷಣ್ಮುಗಮ್ಮು ಭಾನು ಅಂತ ಒಂದು ಕ್ರಿಯೇಟ್ ಮಾಡಿದ್ದು, ಭಾನು ಅಂತ ಲೇಡಿ ಹೋದ್ರು ಒಳಗಡೆ. ಇವರೆಲ್ಲ ತಮಿಳವರು, ರಾಮಲಿಂಗಮ್ಮ ಮಗ, ಇವ್ರದ್ದೆಲ್ಲ ಒಂದು ತಮಿಳ್ ಅವರು ಅಣ್ಣವ್ರನ್ನ, ಇವರು ಬೆಂಗಳೂರಲ್ಲಿ ಸೇಫಾಗಿರ್ಬೇಕಲ್ಲ, ಮತ್ತೆ ಅಣ್ಣವ್ರು ಆಚೆ ಬಂದಮೇಲೆ ಇಲ್ಲಿ ತಮಿಳವ್ರದ್ದು ಓಡಾಟ ಗಲಾಟೆ ಆಗಿಬಿಟ್ರೆ ಅವ್ರೇನು ಮಾಡ್ತಾರೆ, ಅವಾಗ ಲೋಕಲ್ ತಮಿಳವರು ಎಲ್ಲ ಹೆಲ್ಪ್ ಮಾಡ್ದಂಗೆ ಪ್ಲ್ಯಾನ್ ಮಾಡಿ ಅವ್ರನ್ನ ಆಚೆ ಕರ್ಕೊಂಬರ್ತಾರೆ. ಇದು ನಡೆದಿದ್ದು ಅಣ್ಣವ್ರ ಕಿಡ್ನಾಪಲ್ಲಿ. ಇದ್ರ ಮಧ್ಯೆ ಏನಾಗುತ್ತೆ, ನಾನು ಹೋಗಿ ಬಂದಿದ್ದ ಮೇಲೆ ಇವ್ರು ಕರೀತಾರೆ ನನ್ನ, ಅಗ್ನಿ ಶ್ರೀಧರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.